ನನ್ನ ಹೆಂಡತಿ ದಿವಂಗತ ಜಯಲಕ್ಷ್ಮಿ ಶಂಕರರೆಡ್ಡಿರವರ ತಂದೆಯಾದ ಚನ್ನಪ್ಪಗೌಡ ತಂದೆ ಬಸವರಾಜಪ್ಪ ಗೌಡ ಎಂಬುವರು ವಿನಾಕಾರಣ ನನ್ನ ಹಾಗೂ ಕುಟುಂಬದ ಸದಸ್ಯರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಕಲಬುರಗಿ ನಗರದ ವಿವಿಧೆಡೆ ಯಾದಗಿರಿ ನಗರ ಮತ್ತು ರಾಯಚೂರು ನಗರಗಳಲ್ಲಿ ಬ್ಯಾನರ್ಗಳು ಮತ್ತು ಭಿತ್ತಿಪತ್ರಗಳನ್ನು ಅಂಟಿಸಿ ನನಗೂ ಹಾಗೂ ನನ್ನ ಕುಟುಂಬ ಸದಸ್ಯರಿಗೆ ಮಾನಸಿಕ ಕಿರುಕುಳ ನೀಡಿ ಸಮಾಜದಲ್ಲಿ ತಲೆತಗ್ಗಿಸುವಂತೆ ಮಾಡಿದ್ದಾರೆ ಎಂದು ಶಂಕರರೆಡ್ಡಿ ಅವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಮದುವೆಯು ರಾಯಚೂರು ನಗರದ ನಿವಾಸಿ ಚನ್ನಪ್ಪಗೌಡ ತಂದೆ ಬಸವರಾಜಪ್ಪ ಗೌಡ ಇವರ ಮಗಳೊಂದಿಗೆ 31/3/2019 ವಾಸವಿ ಕಲ್ಯಾಣ ಮಂಟಪ ಸೇಡಂನಲ್ಲಿ ಆಗಿದೆ. ಮದುವೆ ನಂತರ ನಾನು ಮತ್ತು ನನ್ನ ಪತ್ನಿ ಸುಖ ನೆಮ್ಮದಿಯಿಂದ ಸಂಸಾರ ನಡೆಸುತ್ತೇವೆ. ನಮ್ಮ ವಿವಾಹದಿಂದ ನಮಗೆ ಆರಾಧ್ಯ ಎಂಬ ಹೆಣ್ಣು ಮಗು ಜನಿಸಿದೆ. ಅಕ್ಟೋಬರ್ 2023ರಲ್ಲಿ ನನ್ನ ಹೆಂಡತಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲಿದ್ದು ವೈದ್ಯಕೀಯ ತಪಾಸಣೆ ನಂತರ ಡೆಂಗ್ಯೂ ಜ್ವರ ಇರುವುದು ದೃಢಪಟ್ಟಿರುತ್ತದೆ. ನಂತರ ನಾನು ಹಾಗೂ ನಮ್ಮ ಕುಟುಂಬದ ಸದಸ್ಯರು ತಕ್ಷಣವೇ ಚಿಕಿತ್ಸೆಗಾಗಿ ನನ್ನ ಹೆಂಡತಿಯನ್ನು ಸನ್ರೈಸ್ ಆಸ್ಪತ್ರೆ ಕಲಬುರಗಿಯಲ್ಲಿ ಸೇರಿಕೆ ಮಾಡಿ ಈ ವಿಷಯವನ್ನು ನನ್ನ ಅತ್ತೆ ಹಾಗೂ ಮಾವನರಾದ ಚನ್ನಬಸವಣ್ಣಪ್ಪರಿಗೆ ತಿಳಿಸಿದ್ದೇವೆ. ವಿಷಯ ತಿಳಿದ ನಂತರ ನನ್ನ ಅತ್ತೆ ಮಾವನವರು ಕಲಬುರಗಿಗೆ ಬಂದು ನಮ್ಮ ಜೊತೆಯಲ್ಲಿಯೇ ಇದ್ದು ನನ್ನ ಹೆಂಡತಿಯ ಚಿಕಿತ್ಸೆಗಾಗಿ ಉಳಿದುಕೊಂಡಿದ್ದಾರೆ. ನನ್ನ ಹೆಂಡತಿಯ ಆರೋಗ್ಯ ಸ್ಥಿತಿ ಕ್ಷೀಣಿಸಿದ್ದರಿಂದ ಅವರು ಸಾವನ್ನಪ್ಪಿದ್ದು ನನ್ನ ಮಾವನವರು ಸುಖ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮಾಡಿ ಡೆತ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಇವಾಗ ಡೆತ್ ಸರ್ಟಿಫಿಕೇಟ್ ಇದೆ, ಅದರಲ್ಲಿ ರೀಸನ್ ಬರೆದಿದ್ದಾರೆ. ಇದಾದ ಮೇಲೆ ಮತ್ತೇನು ಮಾಡ್ತಿದ್ದಾರೆ ಅಂದರೆ ನಮಗೆ ಬೆದರಿಕೆ, 10 ಎಕರೆ ಭೂಮಿ ಕೊಡಿ. ಮತ್ತು ಇವಾಗ ಊರು ಹಿರಿಯರೆಲ್ಲ ಏನು ಮಾಡಿದ್ರು ಅಂದರೆ ಇಲ್ಲ ನ್ಯಾಯ ಪಂಚಾಯತಿ ಮಾಡಬೇಕು ಅಂತ ಅವ್ರ ಬೇರೆಗೆ ಏನು ಮಾಡಿದ್ದೀವಿ ಅಂತಂದರೆ ಅವ್ರ ಮಗಳಿಗೆ ಗಿಫ್ಟಾಗಿ ಕೊಟ್ಟಿರೋ ಅವ್ರ ಗೋಲ್ಡ್ನ ಅವ್ರಿಗೆ ರಿಟರ್ನ್ ಕೊಟ್ಟಿದ್ದೀವಿ. ನಾವು ರಿಟರ್ನ್ ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಅವ್ರೇನು ಮಾಡಿದ್ರು ಅಂದರೆ ಗೋಲ್ಡ್ ತೊಗೊಂಡೋದ್ಮೇಲೆ ಶಕ್ತಿನಗರ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ನಮ್ಮ ಸಮಜಾಯಿಷಿ ನಮ್ಮ ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ವಿ. ನಾವು ಮಾಡಿದ ತಕ್ಷಣ ಅಲ್ಲೇನು ಮಾಡಿದ್ರು ಅಂದರೆ ಅವ್ರು ಹಿಂಬಾರ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಹಿಂಬಾರ? ನೀವು ಇದು ಕೌಟುಂಬಿಕ ಇದು ಪ್ರಾಬ್ಲಮ್ ಐತಿ, ನೀವು ಕೋರ್ಟಿಗೆ ಹೋಗ್ರಿ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಆದಮೇಲೆ ಇದೆಲ್ಲ 1 ವರ್ಷ ಆಗಿದೆ. 1 ವರ್ಷ ಆದಮೇಲೆ ಅವ್ರೇನು ಮಾಡಿದೆ ಅಂದರೆ ಇವಾಗ ಗುಲ್ಬರ್ಗಾದಲ್ಲಿ ಮತ್ತು ಯಾದಗಿರಿ ಡಿಸ್ಟಿಕಲ್ಲಿ, ಅದಾದಮೇಲೆ ರಾಯಚೂರು ಡಿಸ್ಟಿಕಲ್ಲಿ ಪ್ರತಿಯೊಂದರಲ್ಲೂ ಅವರು ಬ್ಯಾನರ್ಸ್ ಹಾಕೋದು, ಇವಾಗ ಹಿಂಗೆ ಪಾಂಪ್ಲೆಟ್ಸ್ ಮಾಡಿ ಹಂಚೋದು, ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಇವಾಗ ತೆಲುಗು ಪೇಪರಲ್ಲಿ ಏನು ಹಾಕಿದ್ದಾರೆ ಅಂದರೆ ಅವ್ರ ಮಗಳು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡಿದ್ದಾರೆ ಅಂತ ಹಾಕಿದ್ದಾರೆ. ಅಲ್ಲಿದೆ ನೀವು ಇವಾಗ ಕನ್ನಡ ಪೇಪರಲ್ಲಿ ಏನು ಹಾಕಿದ್ದಾರೆ, ಬ್ಯಾನರ್ ಎಲ್ಲ ಇದರಲ್ಲಿ ಕಿರುಕುಳ ಕೊಟ್ಟು ತೀರ್ಕೊಂಡಿದ್ದಾರೆ ಅಂತ. ಹಾಸ್ಪಿಟಲ್ ರಿಪೋರ್ಟ್ಸಲ್ಲಿ ಇವಾಗ ಡೆಂಗ್ಯೂ ಡೆತ್ ಆಗಿದೆ ಅಂತ ಕೊಟ್ಟಿದ್ದಾರೆ ಡಾಕ್ಟರ್ಸ್. ಅವ್ರ ಇಂಟೆನ್ಷನ್ ನಮ್ಮ ಫ್ಯಾಮ್ಲಿ ಬಗ್ಗೆ ಪೂರ್ತಿ ಅಪಪ್ರಚಾರ ಮಾಡಬೇಕು. ನಾನು ಕಾನೂನು ಹೋರಾಟ ಮಾಡಕತ್ತೀನಿ ಆಲ್ರೆಡಿ. ನಾನು ಇವಾಗ ಪೊಲೀಸ್ ಕಂಪ್ಲೇಂಟ್ 18/10/2023 ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರೇನಂದ್ರೆ ಅಂದರೆ ಪೊಲೀಸ್ ಕಂಪ್ಲೇಂಟ್ ಅಂದರೆ ಇದು ನಮ್ಮ ಇದರಲ್ಲಿ ಬರಲ್ಲ, ನೀವು ಕೋರ್ಟಿಗೆ ಹೋಗಿ ಅಂತ ಹೇಳಿದ್ರು. ನಾವು ಕೋರ್ಟಿಗೆ ಹೋಗಿದ್ದೀವಿ ಆಲ್ರೆಡಿ, ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿಂದ ಇವಾಗ FIR ಆಗಿದೆ ಅವ್ರ ಮೇಲೆ. ಅಶೋಕ್ನಗರ್ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ ಇವಾಗ. ಇಲ್ಲ, ಹೋರಾಟ ಮಾಡ್ತೀನಿ. ಇದು ಇವಾಗ ನನ್ನ ಫ್ಯಾಮ್ಲಿಗೆ ಇವಾಗ ಇವಾಗ ಹೆಣ್ಮಕ್ಳು ಬೇರೆ ಮನೆ ಕೊಡೋ ಹೆಣ್ಮಗಳಿದ್ದಾಳೆ, ನಮ್ಮ ಸಿಸ್ಟರ್ ಇದ್ದಾರೆ. ಇನ್ನು ಅವ್ರ ಇಂಟೆನ್ಷನ್ ಏನಿಲ್ಲಿ ಪೂರ್ತಿ ನಮ್ಮ ಫ್ಯಾಮ್ಲಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡಬೇಕು, ನಮ್ಮ ಆಸ್ತಿ ತೊಗೊಳ್ಬೇಕು. ಮತ್ತು ನನ್ನ 2 ವರ್ಷ ಮಗಳಿದ್ದಾಳೆ, ಅವಳು ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅವರು. ಇದು ಅವ್ರದ್ದು ಇಂಟೆನ್ಷನ್. ಯಾರು? ಜಯಲಕ್ಷ್ಮಿ ಅವರಿಲ್ಲ, ಹೌಸ್ ವೈಫ್ ಇದ್ರು. ಹಾಂ ಸರ್, ನಮ್ಮದು ನೇಟಿವ್ ಶಂಕರಾಜ್ಪುರ್, ಗುರ್ಮಿಟ್ಕಲ್ ಹತ್ತಿರ ಬರುತ್ತೆ, ಸೇಡಂ ತಾಲೂಕು. ಅವ್ರ ಊರು ತೆಲಂಗಾಣ ಗುಡ್ಡೆಬೆಲ್ಲೂರು, ಬಟ್ ಅವ್ರು ರಿಸೈಡ್ ಆಗಿರೋದು ರಾಘವೇಂದ್ರ ಕಾಲನಿ, ಶಕ್ತಿನಗರ್, ರಾಯಚೂರು. ಅದು ಇಂಟೆನ್ಷನಲಿ ಮಾಡ್ತಿದ್ದಾರೆ. ಇದು ಇಂಟೆನ್ಷನಲಿ ನಮ್ಮ ವಿರುದ್ಧ ನಾವು ಅಂದರೆ ಮುಂದೆ ನಮ್ಮ ಮನೆಯಲ್ಲಿ ಯಾವುದು ಒಳ್ಳೇದಾಗಬಾರ್ದು. ನಮ್ಮ ಸಿಸ್ಟರ್ ಇನ್ನೊಬ್ಬರು ಮ್ಯಾರೇಜ್ಗಿದ್ದಾರೆ, ಅವ್ರದ್ದು ಒಳ್ಳೇದಾಗಬಾರ್ದು. ಮುಂದೆ ನಮ್ಮ ಫ್ಯಾಮಿಲಿಯಲ್ಲಿ ಏನೂ ಒಳ್ಳೇದಾಗಬಾರ್ದು. ನಮ್ಗೆ ಇದೇ ಥರ ಟಾರ್ಚರ್ ಕೊಟ್ಕೊಂತ ನಮ್ಮ ಆಸ್ತಿ 10 ಎಕರೆ ಅರೇಂಜ್ ಮ್ಯಾರೇಜ್ ಸರ್, ಅರೇಂಜ್ ಮ್ಯಾರೇಜ್. ಆಸ್ತಿ ಮಾನಸಿಕವಾಗಿ ಟಾರ್ಚರ್ ಕೊಡಬೇಕು. ಯಾರ್ದು?
ಏನಿರಲಿಲ್ಲ ಸರ್, ಜಗಳ ಇರಲಿಲ್ಲ. ನಾನು ನನ್ನ ಹೆಂಡತಿ ಆರಾಮಾಗಿ ಜೀವನ ಕಳೀತಿದ್ವಿ. ಮತ್ತು ಹೌದು, ನಾವು ಕೊಟ್ಟಿಲ್ಲ ಸರ್, ಅವ್ರು ಬರ್ದಿದ್ದಾರೆ ಸರ್ ಇವಾಗ. ಬಟ್ ಅಲ್ಲಿ ನಿಮಗೆ ಹಾಸ್ಪಿಟಲ್ ರಿಪೋರ್ಟಲ್ಲಿ ಡೆಂಗ್ಯೂ ಡೆತ್ ಆಗಿದೆಯಲ್ಲ, ರಿಪೋರ್ಟ್ಸೇ ಹೇಳ್ತಿದ್ದಾವಲ್ಲ ಸರ್. ಅವ್ರು 10 ಎಕರೆ ಭೂಮಿ ಮಗಳ ಕಸ್ಟಡಿ. ಇವಾಗ ಮಗಳಿಗೆ ತೊಗೊಂಡ್ರೆ ಅದ್ರ ಪ್ರಕಾರ ಆಸ್ತಿ ಹೋಗುತ್ತೆ ಅವ್ರಿಗೆ. ಅವ್ರ ಹುಡುಗರಾಗಿ ಅವ್ರ ಮಗಳಿಗೆ ಕೊಟ್ಟಿರೋ 30 ತೊಲೆ ಬಂಗಾರನ ಅವ್ರಿಗೆ ನಾನು ರಿಟರ್ನ್ ಮಾಡಿದ್ದೀನಿ. ಅದ್ರ ನನ್ನ ವೀಡಿಯೋಸ್ನ ನನ್ನ ಹತ್ರ ಇದೆ. 10 ಲಕ್ಷ ವರದಕ್ಷಿಣೆ ಅವ್ರು ಬರ್ಸಿರೋದು. 10 ಎಕರೆ ಜಮೀನು, ಅದು 10 ಎಕರೆ ಜಮೀನು. ಮತ್ತು ಅದು ಬಿಟ್ಟು ನೆಕ್ಸ್ಟು ನನ್ನ ಮಗಳ ಕಸ್ಟಡಿ ತೊಗೋಬೇಕು. ನನ್ನ ಮಗಳ ಕಸ್ಟಡಿ ತೊಗೊಂಡ್ರೆ ಆಸ್ತಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಪ್ಲಸ್ ಜೀವನ ಪೂರ್ತಿ ನನ್ನ ಫ್ಯಾಮ್ಲಿಗೆ ಟಾರ್ಚರ್ ಕೊಡಬೇಕು. ಅವ್ರದ್ದು ಇದು ಇಂಟೆನ್ಷನ್. ಇದು ಎಲ್ಲ ತೆಲಂಗಾಣ ಪೇಪರ್ಸಲ್ಲಿ ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ. ಕನ್ನಡ ಪೇಪರ್ಸಲ್ಲಿ ಇಲ್ಲಿ ಎಲ್ಲ ಕೊಟ್ಟಿರೋದೇನು? ಇವಾಗ ಅದೇ ಕೇಸ್ ಮಾಡಿದ್ದೀನಲ್ಲ, ಇವಾಗ ಅದ್ರ ಮೇಲೆ ಇವಾಗ ಎಲ್ಲ FIR ಆಗಿದೆ. 18/10 ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. 18th October 2023. ಸಾರಿ 2024 ಸಾರಿ. ಇಲ್ಲ, FIR ಕಾಪಿ ಹಾಕಿಲ್ಲ ನಾನು. ಮಗಳು ನನ್ನ ಹತ್ರನೇ ಇದ್ದಾಳೆ ಸರ್. ಇವಾಗ 2.5 ವರ್ಷ ಇದ್ದಾಳೆ ಸರ್. ಹಾಂ, ಹಾಕ್ತೀನಿ ಸರ್.